ಟಿವಿ, ಟ್ಯಾಬು, UPSಗಳನ್ನು ಮತ್ತು ಬ್ಯಾಟ್ರಿಗಳನ್ನು ಒದಗಿಸುವಂಥ ಕಾರ್ಯವನ್ನು ನಡೆಸ್ಕೊಡ್ತೀವಿ. ಇದಿಷ್ಟು ಕೂಡ ಸಂಪೂರ್ಣವಾಗಿ ನೆರವೇರುವಂಥ ಅಷ್ಟೊತ್ತಿಗೆ ಆಗಲೇ ನಮ್ಮಲ್ಲಿ ಇನ್ನೂ ಕೂಡ ಒಂದಷ್ಟು ಟೋಟಲ್ ನಮ್ಮ ಸರ್ಕಾರಿ ಶಾಲೆಗಳಿರೋದು 260. ಸೊ ನಮ್ಮಲ್ಲಿ 117 ಶಾಲೆಗಳು ಮಾತ್ರ ಕವರ್ ಆಗಿತ್ತು. ಸನ್ಮಾನ್ಯರ ಕನಸು ಇಡೀ ಎಲ್ಲ ಸರ್ಕಾರಿ ಶಾಲೆಗಳು ಡಿಜಿಟಲೀಕರಣಗೊಳ್ಳಬೇಕು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಏನು ನಗರ ಪ್ರದೇಶದ ಮಕ್ಕಳಿಗೆ ಸಿಗ್ತಾ ಇರ್ತಕ್ಕಂತಹ ಸವಲತ್ತುಗಳೇನಿದೆ ಆ ಸವಲತ್ತುಗಳೆಲ್ಲವೂ ಅವರಿಗೆ ಸಿಗಬೇಕು. ಈಗಿರ್ತಕ್ಕಂಥ ಸ್ಪರ್ಧಾತ್ಮಕ ಯುಗದಲ್ಲಿ ಆ ಮಕ್ಕಳು ಹಿಂದೆ ಬಿಡಬಾರ್ದು. ಅವರು ಕೂಡ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ ಅವರು ನಮಗೆ ಇನ್ನೂ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಅವರ CSR ಏನು ಅವರಿಂದ ಬರ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ಸ್ ಇದೆಯೋ ಅದನ್ನು ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗೋಕ್ಕೂ ಮುಂಚೆನೇ ಅದನ್ನು ತಂದಿದ್ರು ನಮ್ಮಲ್ಲಿಗೆ. ತಂದು ಅದು 25 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ 20 ಶಾಲೆಗಳಿಗೆ ವ್ಯವಸ್ಥೆ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ವೀಕ್ ಅದು ಕೂಡ ಬರ್ತಾ ಇದೆ 20 ಶಾಲೆಗಳಿಗೆ. ಇನ್ನು ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆದಮೇಲೆ ಒಂದು ರೀತಿ ನಮಗೆಲ್ಲ ಮಳವಳ್ಳಿ ತಾಲೂಕಿನ ಒಂದು ಸುವರ್ಣ ಯುಗನೇ ಪ್ರಾರಂಭ ಆಯಿತು. ಮತ್ತು ಈ ರೀತಿಯ ನಾಯಕತ್ವ ನಾನಂತೂ ಎಲ್ಲೂ ಕಂಡಿಲ್ಲ. ಯಾಕೆಂದರೆ ಏನು ವಿಷನ್ ಇದೆಯೋ ಅದನ್ನು ರಿಯಾಲಿಟಿಯಾಗಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥವರು ಒಬ್ಬ ಸಮರ್ಥ ನಾಯಕ. ಅಂಥ ನಾಯಕರು ನಮಗೆ ಸಿಕ್ಕಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತಂದರೆ ಸರ್ ಅವರ ವಿಷನ್ನು 260 ಶಾಲೆಗೆ ಆಯ್ತಾ ಯಾವಾಗಲೂ ಅವರು ನನಗೆ ಗೌರವ ಒಂದು ಕಡೆ ಭಯನೂ ಇದೆ ಸರ್. ನಾವು ಹೇಳಿದ್ರಿ ಅವತ್ತು ನೀನೇನು ಮಾತಾಡೋದಿಲ್ವಲ್ಲಮ್ಮ ಅಂತ. ಯಾಕೆ ಗೌರವ ಇದ್ದೇ ಇದೆ, ಭಯ ಯಾಕೆ ಅಂದರೆ ನೀವಿರೋ ಸ್ಪೀಡ್ಗೆ ನಾನಿದ್ರೂ ಕೂಡ ನನ್ನ ಜೊತೆಗಿರ್ತಕ್ಕಂಥವ್ರು ಸ್ಪಂದಿಸ್ತಾ ಇಲ್ವಲ್ಲ ಅನ್ನೋ ಭಯ ನನಗೆ. ಅವ್ರು ಕೇಳಿದ ತಕ್ಷಣ ನಾನು ಫಿಂಗರ್ ಟಿಪ್ಸಲ್ಲಿಟ್ಟು ಮಾಹಿತಿ ಕೊಡಬೇಕು ಅಂದ್ಕೊಳ್ತೀನಿ. ನಾನು ಹೊಸಬಳು ಈ ತಾಲೂಕಿಗೆ, ಆದರೂ ಒಂದಷ್ಟು ಕಲೆ ಹಾಕಿ ಮಾಹಿತಿಗಳನ್ನು 71 ಶಾಲೆಗಳು ಉಳ್ಕೊಂಡು 38 ಶಾಲೆಗಳಿಗೆ ನಮ್ಮ ಸರ್ಕಾರದ ಲಿಂಕ್ ಡಾಕ್ಯುಮೆಂಟ್ ಅನುದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಇನ್ನು 71 ಶಾಲೆಗಳು ಉಳ್ಕೊಳ್ತು. ನಾನು ಸರ್ಗೆ 71 ಮಾತ್ರ ಉಳಿದಿದೆ ಸರ್ ಅಂತಂದರೆ ತಕ್ಷಣ ಅವರು ಇವರಿಗೆ ಆದಿತ್ಯ ಬಿರ್ಲಾ ಗ್ರಾಸಿಮ್ ಇಂಡಸ್ಟ್ರೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ನೋಡಿ, ಇವತ್ತು ಇಲ್ಲಿ 92 ಟ್ಯಾಬ್ಗಳಿದ್ದಾವೆ, 27 TV, 27 ಬ್ಯಾಟ್ರಿ, 27 UPSಗಳು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ನಮ್ಮಲ್ಲಿ HPSಗಳಲ್ಲಿ ಎಲ್ಲಿ 10ಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇದೆಯೋ ಅಲ್ಲೆಲ್ಲ ಒಂದೊಂದು ಟ್ಯಾಬನ್ನು ಕೊಡ್ತಾ ಇದ್ದೀವಿ. ಕಡಿಮೆ ಇರ್ತಕ್ಕಂಥ ಕಡೆಗೆ 10ಕ್ಕಿಂತ ಜಾಸ್ತಿ ಸ್ಟ್ರೆಂತ್ ಇರ್ತಕ್ಕಂಥ ಕಡೆಗೆ LPSಗಳಿಗೆ 2 ಟ್ಯಾಬ್ಗಳನ್ನು ಕೊಟ್ಟಿದ್ದೀವಿ. ಮತ್ತು 30ಕ್ಕಿಂತ ಜಾಸ್ತಿ ಇರೋ ಕಡೆಗೆ TV, ಟ್ಯಾಬು ಮತ್ತು UPS, ಬ್ಯಾಟ್ರಿ ಇದಿಷ್ಟನ್ನು ಕೂಡ ಒದಗಿಸ್ಕೊಡ್ತಾ ಇದ್ದಾರೆ. ಇವತ್ತು 71 ಶಾಲೆಗಳಿಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ಅವರ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ನಮಗೆ ಇದೊಂದು ದೊಡ್ಡದಾದಂಥ ಕಾರ್ಯಕ್ರಮ. ನಾವು ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಅಂಬೇಡ್ಕರ್ ಭವನ ಇವತ್ತು ನಮಗೆ ಲಭ್ಯ ಇಲ್ಲದೆ ಇರೋದ್ರಿಂದ ನಾವಿಲ್ಲಿ ಕಡಿಮೆ ಶಾಲೆ ಎಲ್ಲ ಶಿಕ್ಷಕರು ಬರೋದಕ್ಕೆ ರೆಡಿ ಇದ್ರು. ಎಲ್ಲರೂ ಸರ್ ತಮ್ಮನ್ನು ಅಭಿನಂದಿಸಬೇಕು ಅಂತ ಮತ್ತೊಂದಿನ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಇದ್ದಾರೆ. ನಮ್ಮ 260 ಅಲ್ಲ 370. ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂದರೆ ಈಗ ಅನುದಾನಿತ ಶಾಲೆಯವರು ಕೂಡ ನಮಗೂ ಕೊಡಿಸ್ಕೊಡಿ, ನಮ್ಮ ಮಕ್ಕಳು ಈ ತಾಲೂಕಿನ ಮಕ್ಕಳಲ್ವಾ ಅಂತ ಕೇಳೋ ನಿಟ್ಟಿನಲ್ಲಿ ನಿಂತಿದ್ದಾರೆ. ಸರ್ಗೆ ನಾವು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನಂತೂ ಒಂದು ರೀತಿಯ ಗೌರವ. ಯಾಕೆಂದರೆ ನಾನು ನೋಡ್ದಂಗೆ ಯಾವಾಗಲೂ ಶಾಲೆಗಳ ಸಬಲೀಕರಣಕ್ಕೇ ಚಿಂತನೆ ಮಾಡ್ತಕ್ಕಂಥವ್ರವರು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಗಳೆಲ್ಲ ಈಗ ಬೇರೆ ರೂಪನೇ ತಾಳ್ತಾ ಇದೆ. ಒಂದು ರೀತಿ ಅದು ತುಂಬ ಖುಷಿನೂ ಕೊಡುತ್ತೆ. ಯಾವಾಗ ನೋಡಿದ್ರು ಹೆಚ್ಚಿನ ಮನೆ ಒಡೆದೋಗಿರೋದು ಕಂಪ್ಲೇಂಟ್ಗಳೇ ಬರ್ತಿತ್ತು. ಅಂಥದ್ದನ್ನೆಲ್ಲ ಮೀರಿ ಸರ್ ತಾವೊಂದು ಹೊಸ ರೂಪವನ್ನು ಕೊಡ್ತಾ ಇದ್ದೀರಾ. ಅದಕ್ಕೆ ತಕ್ಕಂತೆ ನಾವು ಕೂಡ ಇಲಾಖೆಯ ಪರವಾಗಿ ನಾವು ಸ್ಪಂದಿಸಿ ಮಕ್ಕಳಿಗೆ ಯಾವುದೇ ರೀತಿಯ ಅನ್ಯಾಯ ಆಗದೇ ಇರೋ ಹಾಗೆ ಒಂದು ಏನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡೆಗಣಿಸುವಂಥ ಒಂದು ಸ್ಥಿತಿ ಏನಿತ್ತು ಅದರಿಂದ ಹೊರಬಂದು ಅವರಿಗೆ ಡಿಜಿಟಲೀಕರಣ ಏನು ಕೊಡ್ತಾ ಇದ್ದೀರಾ ಅದನ್ನು ನಾವು ಟೆಕ್ನಾಲಜಿ ಬೇಸ್ಡ್ ಎಜುಕೇಷನನ್ನು ಕೊಡೋದಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೀವಿ ಸರ್. ನಮ್ಮ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಟ್ಟು ಅದನ್ನು ಸರಿಯಾಗಿ ಸಮರ್ಥವಾಗಿ ಬಳಸೋ ಹಾಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಶಾಸಕರ ಮತ್ತೊಂದು ಕನಸು ಅಂತಂದರೆ ಮಲ್ಟಿಮೀಡಿಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು. ಈ ಮಲ್ಟಿಮೀಡಿಯಾ ಕೇಂದ್ರಗಳನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ 280ಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಇದೆ, ಖಾಲಿ ಹುದ್ದೆಗಳೇ ಇದೆ. ಈಗ ಸರ್ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯವರೊಂದಿಗೆ ಟೈಅಪ್ ಆಗಿ ನಾವು ಕೇಳ್ಕೊಂಡಿದ್ದು 22 ಕ್ಲಸ್ಟರ್ಗಳಿದೆ ನಮ್ಮಲ್ಲಿ. ಆ 22 ಕ್ಲಸ್ಟರ್ಗಳಲ್ಲಿ 25 ಮಲ್ಟಿಮೀಡಿಯಾ ಸೆಂಟರ್ಗಳನ್ನು ಪ್ರಾರಂಭ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡ್ವಿ.
ಟೊಯೋಟಾ ಕಿರ್ಲೋಸ್ಕರ್ ಕಂಪ್ನಿಯವರು ಬಂದರು, ವಿಸಿಟ್ ಮಾಡಿದಾಗ ಇಲ್ಲ ಮೇಡಮ್ ಎಲ್ಲ ಹೈಸ್ಕೂಲ್ ಸೆಂಟರ್ಗಳನ್ನು ಕೊಡೋಣ, 37 ಸರ್ಕಾರಿ ಶಾಲೆಗಳಿದ್ದಾವೆ ನಮ್ಮಲ್ಲಿ, ಅದರಲ್ಲಿ 38ನೇ ಬಂದು HPS ಅನ್ನ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 38 ಶಾಲೆಗಳಿಗೆ ಕೇಂದ್ರಗಳಾಗಿ ಅವರು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಮಂಡ್ಯ ಜಿಲ್ಲೆಯ ಸ್ಟ್ರೆಂತ್ ಅನ್ನ ತಗೊಂಡಿದ್ದಾರೆ, ಟೀಚರ್ ಪೀಪಲ್ ರೇಷಿಯೋ ತಗೊಂಡಿದ್ದಾರೆ, ಮಳವಳ್ಳಿಯ ಟೀಚರ್ ಪೀಪಲ್ ರೇಷಿಯೋ ಏನಿದೆ ಅಂತ ಅದನ್ನೆಲ್ಲವನ್ನು ಸಾಕಷ್ಟು ಮಾಹಿತಿಯನ್ನು ತಗೊಂಡು ಈ ವಾರದಲ್ಲಿ ಸರ್ ಹತ್ರಕ್ಕೆ ಹೋಗಿ ಅದನ್ನು ಬ್ರೀಫ್ ಮಾಡ್ತಾರೆ. ಅದರ ಉದ್ದೇಶ ಹೇಗಿದೆ ಅಂತಂದ್ರೆ, ಯಾವ ಶಾಲೆಯಲ್ಲಿ ಯಾವ ವಿಷಯದ ಶಿಕ್ಷಕರಿಲ್ವೋ ಒಂದು 6 ಸೆಂಟರ್ಗಳನ್ನ ರೆಕಾರ್ಡಿಂಗ್ ಸ್ಟೇಷನ್ಗಳಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋದನ್ನ ರಿಸೀವಿಂಗ್ ಸ್ಟೇಷನ್ಗಳಾಗಿ ಮಾಡಿ ಅಲ್ಲಿ ಟಿವಿ, ಕ್ಯಾಮ್ರಾ, ರಿಸೀವರ್ ಇರಬೇಕು ಅದನ್ನೆಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪ್ರತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ 38 ಶಾಲೆಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಎಲ್ಲಿ ರೆಕಾರ್ಡಿಂಗ್ ಸ್ಟೇಷನ್ಗಳಿರ್ತಕ್ಕಂಥ ಶಿಕ್ಷಕರು ಯಾವ ಶಾಲೆಗಳಲ್ಲಿ ಯಾವ ವಿಷಯದ ಶಿಕ್ಷಕರು ಇಲ್ಲವೋ ಆ ಶಾಲೆಯ ಮಕ್ಕಳಿಗೆ ಕನೆಕ್ಟ್ ಮಾಡಿಸಿ ಟೀಚರು ಅಲ್ಲಿ ಪಾಠ ಮಾಡೋದು ಅವರಿಗೆ ಲೈವ್ ಆಗಿ ಸಿಗುತ್ತೆ. ಸೊ ಈ ಸಂಬಂಧ ಅವರು ಯಾವ ನೆಟ್ವರ್ಕು ಅಲ್ಲಿ ಈಸಿಯಾಗಿ ಅವೈಲಬಲ್ ಇದೆ, ಜಿಯೋ ಸಿಗುತ್ತಾ, ಏರ್ಟೆಲ್ ಸಿಗುತ್ತಾ, BSNL ಸಿಗುತ್ತಾ, ಆ ಮಾಹಿತಿಯನ್ನು ಕೂಡ ತಗೊಂಡಿದ್ದಾರೆ. ಅಂದರೆ ಅದನ್ನು ಕೂಡ ಪ್ರೊವೈಡ್ ಮಾಡಬೇಕು. ಸರಿಯಾದ ಪ್ರಿಪ್ರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಸರ್ ಹತ್ರ ಬ್ರೀಫ್ ಮಾಡೋಕ್ಕೆ ಯಾವತ್ತು ಬರ್ತೀರಂತ ನಾನು ಬರ್ತೀನಿ ಅಂದರೆ ಇಲ್ಲ, ನಾವು ಫುಲ್ ಪ್ರಿಪೇರ್ ಮಾಡ್ಕೊಳ್ಳೋವರೆಗೂ ಬರೋದಿಲ್ಲ, ಸ್ವಲ್ಪ ಇದೆ ಅಂತದ್ದು. ಸೊ ಇದು ನಮ್ಮ ಶಿಕ್ಷಕರ ಕೊರತೆ ಏನಿದೆ ಅದನ್ನು ನೀಗಿಸ್ಬೋದು. ಎಲ್ಲಿ ದಿ ಬೆಸ್ಟ್ ಟೀಚರ್ ಇದ್ದಾರೋ ಆ ಟೀಚರ್ ಪಾಠ ಮಾಡೋದನ್ನ ಇಡೀ ತಾಲೂಕಿನ ಎಲ್ಲ ಮಕ್ಕಳು ಅದನ್ನ ಆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬೋದು. ಆ ಶಿಕ್ಷಕರ ಪಾಠ ಮಕ್ಕಳಿಗೆ ಸಿಗುತ್ತೆ. ಸೊ ಹೀಗಾಗೋದ್ರಿಂದ ನಮಗೆ ಶಿಕ್ಷಕರ ಕೊರತೆಯನ್ನು ನೀಗಿಸೋದ್ರಲ್ಲಿ ಸರ್ ಅವರ ಒಂದು ವಿಷನ್ ಏನಿದೆ, ಆ ದೂರದರ್ಶಿತ್ವ ನಿಜವಾಗ್ಲೂ ಅದೊಂದು ರೀತಿ ಪವಾಡನೆ ಅನಿಸುತ್ತೆ. ಅದೊಂದು ಇನ್ನೊಂದು 2 ತಿಂಗಳಲ್ಲಿ ನಮ್ಗೆ ಅದು ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ತುಂಬಾ ಫಾಸ್ಟ್ ಇದ್ದಾರೆ. ಮಾಹಿತಿ ಕೊಡೋದ್ರಲ್ಲಿ ನನಗೆ 1 ವಾರ ಲೇಟ್ ಆಗೋಯ್ತು. ನಾನು ಮಾಹಿತಿ ಮಂಡ್ಯದಿಂದ ಕಲೆಕ್ಟ್ ಮಾಡಬೇಕಿತ್ತು, BD ಆಫೀಸಿಂದ, ಅವರೆಲ್ಲರೂ ಬ್ಯುಸಿ ಇದ್ರು. ಹಾಗಾಗಿ ನಾನು ಕೊಡೋದೇ ಲೇಟ್ ಆಗೋಯ್ತು. ಕೆಲವೊಂದ್ಸಲ ನಮಗೆ ಬೇಸರ ಆಗುತ್ತೆ, ಅವ್ರು ಕೇಳೋ ಫಾಸ್ಟ್ಗೆ ನಾವು ಇಲ್ವಲ್ಲ ಅಂತ. ಸರ್ ಖಂಡಿತ ಅದೊಂದು ಬಂದುಬಿಟ್ರೆ ನಮಗೆ ಏನು ಅತಿಥಿ ಶಿಕ್ಷಕರನ್ನ ತಗೊಳ್ಳುವಂಥದ್ದು ಮತ್ತು ನಮಗೆ ಹೆಚ್ಚುವರಿ ಕೊಡಿ ಅಂತ ಇಲಾಖೆಗೆ ಪತ್ರ ಬರೆಯೋದು ಅದೆಲ್ಲವನ್ನೂ ನೀಗಿಸ್ಬೋದು. ಒಂದು ರೀತಿ ತುಂಬ ಚೆನ್ನಾಗಿ. ಆಮೇಲೆ ಅದನ್ನು ಹೇಗೆ ಅಂದರೆ ಇಂಟ್ರಾಕ್ಟಿವ್ ಮೋಡಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ಪಾಠ ಎಲ್ಲೋ ರೆಕಾರ್ಡಿಂಗ್ ಸ್ಟೇಷನಲ್ಲಿ ಆಗ್ತಾ ಇರೋವಂಥ ಪಾಠ ಮಕ್ಕಳು ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಅವ್ರ ಜೊತೆಗೆ ಇಂಟ್ರಾಕ್ಟಿವ್ ಮಾಡ್ಬೋದು, ಆ ಮೋಡಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ಪ್ಲಾನನ್ನು ಮಾಡಿದ್ದಾರೆ. ಇದಕ್ಕಾಗಲೇ ಎಲ್ಲ ಸೈಟ್ ಪ್ರಿಪ್ರೇಷನ್ ಆಗಿದೆ. ನೆಕ್ಸ್ಟ್ ಮಂತಲ್ಲಿ ಮೋಸ್ಟ್ಲಿ ಅದಕ್ಕೆ ಕಾರ್ಯಾರಂಭ ಆಗುತ್ತೆ ಅಂತ ಅನಿಸುತ್ತೆ. ಇಂಥ ಒಂದು ಉತ್ತಮವಾದಂತಹ ಕಲ್ಪನೆಯನ್ನು ಇಟ್ಕೊಂಡು ನಮ್ಮ ತಾಲೂಕಿನ ಅಭಿವೃದ್ಧಿ ಕಡೆಗೆ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕತ್ವ ಹೊಂದಿರತಕ್ಕಂಥ ಸನ್ಮಾನ್ಯ ಶಾಸಕರಿಗೆ ನಾನು ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.